ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ನಾವು ರೀಸೆಂಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಟರ್ಮಿನಾಲಜೀಸ್ ಅಂತ ಹೇಳ್ತಾರೆ, ಅಥವಾ ಕೆಲವೊಂದಿಷ್ಟು ಪದಗಳೇನಿದೆಯೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಬಿಗಿನರ್ಸ್ಗೆ ಗೊತ್ತಿರಬೇಕು, ಅದ್ರ ಮೀನಿಂಗ್ ಏನು ಅಂತ ಹೇಳ್ಕೊಂಡು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಒಂದ್ಸತಿ ಚೆಕ್ ಮಾಡಬಹುದು ನೀವು ಆ ವಿಡಿಯೋನ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಅದರ ಎಕ್ಸ್ಟೆನ್ಷನ್ ಆಗಿರುತ್ತೆ, ಬಿಕಾಸ್ ಅದು ಬೇಸಿಕ್ ಲೆವೆಲ್, ತುಂಬಾ ಬೇಸಿಕ್ ಲೆವೆಲ್ ಆಗಿರುತ್ತೆ. ಇವತ್ತು ಅದರ ನೆಕ್ಸ್ಟ್ ಲೆವೆಲ್ ಇರತಕ್ಕಂತಹ ಪದಗಳ ಮೀನಿಂಗ್ ಏನು, ಅದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬಹುದು, ಸಿಂಪಲ್ ವೇದಲ್ಲಿ ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದ್ರೆ. ಪಾಯಿಂಟ್ ನಂಬರ್ 1, ಮಾರ್ಕೆಟ್ ಆರ್ಡರ್, ಲಿಮಿಟ್ ಆರ್ಡರ್ ಅಂತ ಎರಡು ರೀತಿ ಆರ್ಡರ್ ಗಳು ಬರುತ್ತೆ. ಸೊ ಮೊದಲು ಆರ್ಡರ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡೋಣ. ಯಾವುದೇ ಒಂದು ಸಿಚುವೇಶನ್ ನಿಮ್ಮ ಹತ್ರ ಒಂದು ಸ್ಟಾಕ್ ಬ್ರೋಕಿಂಗ್ ಅಕೌಂಟ್ ಇದೆ ಅಥವಾ ಒಂದು ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಇದೆ ಅಂತಂದ್ರೆ, ನಿಮ್ಮ ಬ್ರೋಕರ್ ಜೋಡಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇರತಕ್ಕಂತಹ ಒಂದು ಮೀನ್ಸ್ ಅಥವಾ ಬ್ರೋಕರ್ ಜೋಡಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಒಂದು ದಾರಿ ಏನಿದೆಯೋ ಅದನ್ನ ನಾವು ಆರ್ಡರ್ಸ್ ಗಳ ಮೂಲಕ ಮಾಡ್ತೀವಿ. ಡೈರೆಕ್ಟ್ ಆಗಿ ಮುಂಚೆ ಫೋನ್ ಕಾಲ್ ಅದೆಲ್ಲ ಮಾಡ್ತಾ ಇದ್ರು, ಬಟ್ ಇವಾಗ ಸುಮಾರು ಜನಗಳು ಆರ್ಡರ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಆಟೋಮೆಟಿಕಲಿ ಕಮ್ಯುನಿಕೇಟ್ ಆಗುತ್ತೆ, ಸಿಸ್ಟಮ್ ಕಮ್ಯುನಿಕೇಟ್ ಆಗುತ್ತೆ. ಈ ಆರ್ಡರ್ಸ್ ಗಳಲ್ಲಿ ಮೇನ್ ಆಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಮಾರ್ಕೆಟ್ ಆರ್ಡರ್ ಹಾಗೆ ಲಿಮಿಟ್ ಆರ್ಡರ್ ಅಂತ. ಮಾರ್ಕೆಟ್ ಆರ್ಡರ್ ಬಗ್ಗೆ ಫಸ್ಟ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮಾರ್ಕೆಟ್ ಆರ್ಡರ್ ಅಂತ ಅಂದ್ರೆ ವೆರಿ ಸಿಂಪಲ್. ಒಂದ್ಸತಿ ನೀವು ಇದ್ರ ಅರ್ಥ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಮಾರ್ಕೆಟ್ ಆರ್ಡರ್ ಅಂತ ಅಂದ್ರೆ ಅದ್ರ ಹಿಂದ್ಗಡೆ ಇರತಕ್ಕಂಥ ಸೈಕಾಲಜಿ ಏನು, ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನಾನು ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಎಂಟ್ರಿ ಆಗಬೇಕು ಅಥವಾ ಆ ಸ್ಟಾಕ್ ಇಂದ ಹೊರಗಡೆ ಬರಬೇಕು. ಸೊ ನೀವು ಕಾಸ್ಟ್ ಅನ್ನ ನೀವು ತಲೆ ಕೆಡಿಸ್ಕೊತಾ ಇಲ್ಲ, ಪ್ರೈಸ್ ಅನ್ನ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜಸ್ಟ್ ನೀವು ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಒಳಗಡೆ ಹೋಗ್ಬೇಕು ಇನ್ವೆಸ್ಟ್ಮೆಂಟ್ ಅಲ್ಲಿ ಅಥವಾ ಹೊರಗಡೆ ಬರಬೇಕು. ಆ ತರ ಒಂದು ಸಿಚುವೇಶನ್ ಇದ್ದಾಗ ಮಾರ್ಕೆಟ್ ಆರ್ಡರ್ ನ ಯೂಸ್ ಮಾಡಬಹುದು. ಸೊ ಇಲ್ಲಿ ನಿಮಗೆ ಪ್ರೈಸ್ ಅಸ್ಯೂರೆನ್ಸ್ ಇರಲ್ಲ, ಇದೇ ಪ್ರೈಸ್ ಗೆ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ, ಬಟ್ ಆರ್ಡರ್ ಎಕ್ಸಿಕ್ಯೂಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಂಪನಿ ನೀವು ಬೈ ಮಾರ್ಕೆಟ್ ಆರ್ಡರ್ ನ ಹೊಡಿತಾ ಇದ್ರೆ, ಬೈ ಮಾರ್ಕೆಟ್ ಆರ್ಡರ್, ಸೆಲ್ ಮಾರ್ಕೆಟ್ ಆರ್ಡರ್ ಎರಡೇ ಬರೋದು. ಬೈ ಮಾರ್ಕೆಟ್ ಆರ್ಡರ್ ತಗೋತಾ ಇದ್ರ ಅಂತ ಅಂದ್ರೆ ನೀವು ಆ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಎಟ್ ಎನಿ ಪ್ರೈಸ್ ನೀವು ಬೈ ಮಾಡಕ್ ರೆಡಿ ಇದೀರಾ ಅಂತ. ಸೊ ನೀವು 100 ರೂಪೀಸ್ ಇವಾಗ ಸದ್ಯಕ್ಕೆ LTP ಇದೆ, 100 ಪ್ರೈಸ್ ಗೆ ನಡೀತಾ ಇದೆ ಅಂತಂದಾಗ ನೀವು ಬೈ ಮಾರ್ಕೆಟ್ ಆರ್ಡರ್ ಹೊಡೆದಿದ್ದೀರಾ ಅಂತ ಅಂದ್ರೆ ಆ ಟೈಮ್ ಅಲ್ಲಿ ಇರ್ತಕ್ಕಂತಹ ಬೆಸ್ಟ್ ಆಫರ್ ಏನಿದೆಯೋ, ನಿಮಗೆ ಬೆಸ್ಟ್ ಆಫರ್ ಅಂದ್ರೆ ಯಾರು ನಿಮ್ಮ ಅಪೋಸಿಟ್ ಗೆ ಆಫರ್ ಕೊಡ್ತಿರ್ತಾರೋ ಅವರು 101 ರೂಪಾಯಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಈಗ LTP 100 ರೂಪಾಯಿ ಇದ್ರೂ ಕೂಡ ನಿಮಗೆ 101 ರೂಪಾಯಿಗೆ ಆ ಪ್ರೈಸ್ ಸಿಗುತ್ತೆ. ಬಿಕಾಸ್ ನೀವು ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಯಾವುದೇ ಒಂದು ಪ್ರೈಸ್ಗೂ ಕೂಡ ಬೈ ಮಾಡಕ್ಕೆ ರೆಡಿ ಇದ್ರೆ. ಬಟ್ ಲಿಮಿಟ್ ಆರ್ಡರ್ ಆ ರೀತಿ ಅಲ್ಲ. ಲಿಮಿಟ್ ಆರ್ಡರ್ ಅಲ್ಲಿ ನಿಮಗೆ ಪ್ರೈಸ್ ಕನ್ಫರ್ಮೇಶನ್ 100% ಇರುತ್ತೆ, ಬಟ್ ಎಕ್ಸಿಕ್ಯೂಷನ್ ಕನ್ಫರ್ಮೇಶನ್ ಇರಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. 100 ರೂಪೀಸ್ LTP ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ನೀವು 99 ರೂಪೀಸ್ ಬಂದ್ರೆ ಮಾತ್ರ ಬೈ ಆಗಪ್ಪ ಅಥವಾ 100 ರೂಪೀಸ್ಗೆ ಮಾತ್ರ ಬೈ ಆಗೋ ಅಂತ ಹೇಳಿದಾಗ ಆ 100 ರೂಪೀಸ್ಗೆ ಸೆಲ್ ಮಾಡೋರು ಇರಬೇಕು ನಿಮಗೆ. ಸೊ ನೀವು ಜಸ್ಟ್ ಬೈ ಮಾಡಕ್ ರೆಡಿ ಇದೀರಾ ಅಂತಂದ್ರೆ ಸೆಲ್ ಮಾಡೋರು ಬೇಕಲ್ಲ. ಸೊ ಆ ಕಂಡೀಷನ್ ಅಲ್ಲಿ ಬೇರೆಯವರು ನಿಮಗೆ ಸೆಲ್ ಮಾಡೋವರೆಗೂ, ಬೇರೆಯವರಿಂದ ನಿಮಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗೋವರೆಗೂ ಆಗಲ್ಲ. ಸೊ 100 ರೂಪೀಸ್ ಕನ್ಫರ್ಮೇಶನ್ ಆಗಿ ಸಿಗುತ್ತಾ, ಪ್ರೈಸಸ್ ಸಿಗುತ್ತೆ, ಬಟ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಅಪೋಸಿಟ್ ಪಾರ್ಟಿ. ಇಲ್ಲಿ ಯಾವುದೇ ರೀತಿಯ ಒಂದು ಎಕ್ಸಿಕ್ಯೂಷನ್ ಕನ್ಫರ್ಮೇಶನ್ ನಮಗಿರಲ್ಲ, ಬಟ್ ಓವರ್ ಆಲ್ ನಮಗೆ ಒಂದು ಬೆಟರ್ ಪ್ರೈಸ್ ಗೆ ಎಂಟ್ರಿ ಆಗ್ಲಿಕ್ಕೆ ಆಗುತ್ತೆ ಲಿಮಿಟ್ ಆರ್ಡರ್ ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ. ಪಾಯಿಂಟ್ ನಂಬರ್ 2, ವಾಲಟಿಲಿಟಿ ಅಂತ ಹೇಳ್ತೀವಿ. ವಾಲಟಿಲಿಟಿ ಬೇಸಿಕ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಏರಿಳಿತ. ಕಂಪೇರಿಂಗ್ ಟು ವಾಟ್? ಕಂಪೇರಿಂಗ್ ಟು ದ ಇಂಡೆಕ್ಸ್. ಫಾರ್ ಎಕ್ಸಾಂಪಲ್ ಇದನ್ನ ಬೀಟಾ ಅಂತಾನು ಹೇಳ್ತಾರೆ. ಇವಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಥವಾ ಪರ್ಟಿಕ್ಯುಲರ್ ಇಂಡೆಕ್ಸ್ ಅನ್ನು ನಾವು ನಮ್ಮ ಬೆಂಚ್ ಮಾರ್ಕ್ ಯಾವುದು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇವತ್ತಿನ ಎಕನಾಮಿಕಲ್ ಸಿಸ್ಟಮ್ಗೆ ಎಂಟೈರ್ ಸ್ಟಾಕ್ ಎಕ್ಸ್ಚೇಂಜ್ ಗೆ ಇರ್ತಕ್ಕಂಥ ಮೇನ್ ಇಂಡೆಕ್ಸ್ ಯಾವುದು? NSE ಅಲ್ಲಿ ನಿಫ್ಟಿ 50, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಸೆನ್ಸೆಕ್ಸ್ ಅಂತ ಹೇಳ್ಬೋದು. ಸೊ ಈ ಎರಡು ಮೇಜರ್ ಇಂಡೆಕ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡ್ತಾರೆ. ಅದರ ವಾಲಟಿಲಿಟಿಗೆ ಅದು 1 ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿ ಎಷ್ಟೋ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅದನ್ನ 1 ಅಂತ ರೆಫರ್ ತಗೊಂಡು ಅದನ್ನ ಬೇರೆ ಒಂದು ಸ್ಟಾಕ್ ಏನಿದೆಯೋ ನಾವು ನೋಡ್ತಕ್ಕಂಥ ಸ್ಟಾಕ್ ಕಂಪೇರ್ ಮಾಡಿ ನೋಡಬಹುದು. ಸೊ ಈಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಂಪನಿ ಸ್ಟಾಕ್ ಅಥವಾ ಅದರದ್ದು ವಾಲಟಿಲಿಟಿನ ಬೀಟಾ 1.2 ಇದೆ ಅಂತ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಅಂದ್ರೆ ಕಂಪೇರಿಂಗ್ ಟು ಇಂಡೆಕ್ಸ್, ಕಂಪೇರಿಂಗ್ ಟು ಮೇನ್ ಇಂಡೆಕ್ಸ್ ಸ್ವಲ್ಪ ಸ್ಲೈಟ್ ಆಗಿ ಜಾಸ್ತಿ ಇದೆ, 20% ನಷ್ಟು ಜಾಸ್ತಿ ವಾಲಟೈಲ್ ಇದೆ ಈ ಪರ್ಟಿಕ್ಯುಲರ್ ಸ್ಟಾಕ್. ಅಂದ್ರೆ ಮೇಲ್ ಹೋದಾಗ್ಲೂ 20% ಜಾಸ್ತಿ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಕೆಳಗಡೆ ಹೋದಾಗ 20% ಕಡಿಮೆ ಅಥವಾ 20% ಕೆಳಗಡೆಗೆ ಇಂಡೆಕ್ಸ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಕೆಳಗಡೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಸೊ ಬೀಟಾ ಅಂತ ಹೇಳ್ತಾರೆ, ವಾಲಟಿಲಿಟಿ ಅಂತ ಹೇಳ್ತಾರೆ. ವಾಲಟಿಲಿಟಿ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಮಾರ್ಕೆಟ್ ಆಗ್ತಕ್ಕಂಥ ಏರಿಳಿತಗಳು. ಇಂಡಿವಿಜುವಲ್ ಸ್ಟಾಕ್ಗೂ ಅದರದೇ ಆದಂತಹ ಒಂದು ವಾಲಟಿಲಿಟಿ ಇರುತ್ತೆ. ಇನಿಷಿಯಲ್ ಲೆವೆಲ್ ಅಲ್ಲಿ ನೀವು ಬಿಗಿನರ್ ಸ್ಟೇಜ್ ಅಲ್ಲಿ ಇದೀರಾ ಅಂತಂದ್ರೆ ಕಡಿಮೆ ವಾಲಟಿಲಿಟಿ ಇರತಕ್ಕಂಥ ಸ್ಟಾಕ್ಸ್ ಗಳು ಲೈಕ್ ನಿಫ್ಟಿ 50 ಇರತಕ್ಕಂಥ ಸ್ಟಾಕ್ಸ್ ಗಳಾಗಿರ್ಬೋದು, ನಿಫ್ಟಿ 50 ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಾಗಿರ್ಬೋದು, ಆ ರೀತಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಪಾಯಿಂಟ್ ನಂಬರ್ 3, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ಕೊಂಡು. ಸೊ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಕಂಪನಿಯ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಮಾರ್ಕೆಟ್ ಕ್ಯಾಪ್ 100 crore ಇದೆಯಪ್ಪ ಕಂಪನಿ ಅಂತ ಹೇಳ್ತಾರೆ ಅಂದ್ರೆ ಎಂಟೈರ್ ಆ ಕಂಪನಿಯ ಒಂದು ವ್ಯಾಲ್ಯೂ ಏನಿದೆಯೋ ಅದು 100 crore ಇದೆ ಅಂತ ಅರ್ಥ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವ ರೀತಿ ಸಿಗುತ್ತೆ? ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ವೆರಿ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಗಳು ಏನಿದೆಯೋ ಕಂಪನಿದು, ಅದಕ್ಕೆ ನಾವು ಪ್ರೆಸೆಂಟ್ ನಡೀತಾ ಇರತಕ್ಕಂತಹ ಶೇರಿನ ಬೆಲೆ ಏನಿದೆಯೋ
ಅದಕ್ಕೆ ಗುಣಾಕಾರ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಓವರ್ ಆಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ. ಸಪೋಸ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ 100 ರೂಪಾಯಿ ಕಂಪನಿ ಶೇರ್ ಇದೆ ಅಂತ ಅನ್ಕೊಳ್ಳೋಣ, ಅವ್ರದ್ದು 20 ಕೋಟಿ ಶೇರ್ಸ್ ಗಳಿದೆ ಅಂತ ಅಂದ್ರೆ ಓವರ್ ಆಲ್ 2,000 ಕೋಟಿಗಳಷ್ಟು ಅವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿರುತ್ತೆ. ಸೊ ಇದರಲ್ಲೇ ನೆಕ್ಸ್ಟ್ ಬರ್ತಕ್ಕಂತ ಪಾಯಿಂಟ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಸುಮಾರು ಕಡೆ ಕೇಳ್ತಾ ಇರ್ತೀವಿ, ಕ್ಯಾಪಿಟಲೈಸೇಷನ್ ಕ್ಯಾಪ್ ಅಂತ ಹೇಳ್ತಾರೆ, ಒಂದು ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತ ಹೇಳ್ಕೊಂಡು. ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೀಡಿಯಂ ಕ್ಯಾಪ್ ಅಂತ ಅಂದ್ರೆ ಹೆಸರು ಹೇಳೋ ಪ್ರಕಾರನೇ ಈ ಒಂದು ಕ್ಯಾಪಿಟಲೈಸೇಷನ್ ಅಲ್ಲಿ ಎಷ್ಟೋ ತರ ಕಂಪನೀಸ್ ಗಳಿದೆ. ಆ ಕಂಪನೀಸ್ ಗಳನ್ನ ಲಾರ್ಜ್ ಕ್ಯಾಪ್ ಗೆ ಒಂದು ಸಪರೇಟ್ ಕ್ಯಾಟಗರಿ ಅಂತ ಮಾಡಿದ್ದಾರೆ, ಸ್ಮಾಲ್ ಕ್ಯಾಪ್ ಗೆ ಒಂದು ಸಪರೇಟ್ ಕ್ಯಾಟಗರಿ ಅಂತ ಮಾಡಿದ್ದಾರೆ, ಮೀಡಿಯಂ ಕ್ಯಾಟಗರಿ ಅಂದ್ರೆ ಮೀಡಿಯಂ ಕಂಪನೀಸ್ಗಳು. ಸೊ ಹೆಸರು ಹೇಳೋ ಪ್ರಕಾರನೇ ಲಾರ್ಜ್ ಕ್ಯಾಪ್ ಅಲ್ಲಿ ಬರ್ತಕ್ಕಂಥ ಕಂಪನಿಗಳು ಆಲ್ರೆಡಿ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪನಿಗಳು, ಮೀಡಿಯಂ ಅಲ್ಲಿ ಇರತಕ್ಕಂಥದ್ದು ಆ ಕಡೆಗೆಲ್ಲ ಈ ಕಡೆಗೆಲ್ಲ ಮಿಡ್ಲ್ ಅಲ್ಲಿ ಇದೆ, ಇನ್ನೂ ತುಂಬಾನು ಬೆಳೆದಿಲ್ಲ, ಹಾಗೆ ತುಂಬಾನು ಕಡಿಮೆ ಒಂದು ಕೆಳಗಡೆ ಇರ್ತಕ್ಕಂಥ ಕಂಪನಿಗಳು ಅಲ್ಲ, ಅಥವಾ ಕಡಿಮೆ ಸ್ಮಾಲ್ ಕ್ಯಾಪ್ ಇರ್ತಕ್ಕಂಥ ಅಥವಾ ಸ್ಮಾಲ್ ವ್ಯಾಲ್ಯೂ ಇರ್ತಕ್ಕಂಥ ಕಂಪನಿಗಳು ಅಲ್ಲ. ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ತಕ್ಕಂಥದ್ದು ಇವಾಗ ಬೆಳೀತಾ ಇರ್ತಕ್ಕಂತಹ ಕಂಪನೀಸ್ಗಳು ಅಂತ ನಾವು ಹೇಳ್ಬೋದು. ಸೊ ಐಡಿಯಲಿ 20,000 ಕೋಟಿ ಮಾರ್ಕೆಟ್ ಕ್ಯಾಪ್ ಗಿನ ಜಾಸ್ತಿ ಇರ್ತಕ್ಕಂತಹ ಒಂದು ಕಂಪನೀಸ್ ಗಳನ್ನ ನಾವು ಲಾರ್ಜ್ ಕ್ಯಾಪ್ ಕಂಪನೀಸ್ಗಳು ಅಂತ ಹೇಳ್ಬೋದು. 5,000ದಿಂದ 20,000 ಕೋಟಿ ಒಳಗಡೆ ಬರ್ತಕ್ಕಂತಹ ಮಾರ್ಕೆಟ್ ಕ್ಯಾಪ್ ಇರ್ತಕ್ಕಂಥ ಕಂಪನೀಸ್ ಗಳನ್ನ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ಬೋದು. 5,000 ಕೋಟಿಗಿನ್ನ ಕಡೆಗೆ ಅಥವಾ ಕೆಳಗಡೆ ಬರ್ತಕ್ಕಂತಹ ಒಂದು ಮಾರ್ಕೆಟ್ ಕ್ಯಾಪ್ ಇರ್ತಕ್ಕಂಥ ಕಂಪನೀಸ್ ಗಳನ್ನ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ಬೋದು. ಪಾಯಿಂಟ್ ನಂಬರ್ 5, ಇನಿಷಿಯಲ್ ಪಬ್ಲಿಕ್ ಆಫರ್. ಹೆಸರು ಹೇಳೋ ಪ್ರಕಾರನೇ ನಮ್ಮೆಲ್ಲರಿಗೂ ಕೇಳಿರ್ತೀವಿ ಒಂದು ಪರ್ಟಿಕ್ಯುಲರ್ ಟರ್ಮ್ ಅನ್ನ. ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ಕಂಪನಿ ಸೆಕೆಂಡರಿ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್ ಅಂತ ಇದೆ, ಅವರು ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಮಾಡಬೇಕು, ಅವ್ರಿಗೆ ಅಪ್ರೂವಲ್ ಸಿಕ್ಕಿದೆ ಅಂತ ಅಂದ್ರೆ ಫಸ್ಟ್ ಅವರ ಸ್ಟಾಕ್ ಅನ್ನ IPO ಮೂಲಕ ಅವರು ಲೀಸ್ಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತಾರೆ. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಅಂದ್ರೆ ವೆರಿ ಸಿಂಪಲ್, ಒಂದು ಬ್ಯಾಚ್ ವೈಸ್ ಶೇರ್ಸ್ ಗಳೇನಿದೆಯೋ ಅದನ್ನ ಅವರು ಫಸ್ಟ್ ಮಾರ್ಕೆಟ್ ಅಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿ ಬಿಡ್ಡಿಂಗ್ ಎಲ್ಲ ಆಗುತ್ತೆ, ಕಂಪ್ಲೀಟ್ ಆದ್ಮೇಲೆ ಕಂಪನಿ ಲೀಸ್ಟ್ ಆಗುತ್ತೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ. ಅಲ್ಲಿ ನಾವು ರೆಗ್ಯುಲರ್ ಆಗಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಟ್ರೇಡ್ ಮಾಡಬಹುದು, ಅಥವಾ ಓವರ್ ಆಲ್ ಒಂದು ಎಕ್ಸ್ಚೇಂಜ್ ಏನಿದೆ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಗಳು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಕಂಪನಿ ಇನಿಷಿಯಲ್ ಮಾರ್ಕೆಟ್ ಅಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರ್ ಅನ್ನೋದು ಅದಕ್ಕೇನೆ ಕಂಪನಿ ಹೊಸದಾಗಿ ಸ್ಟಾಕ್ ಅನ್ನ ಲೀಸ್ಟ್ ಮಾಡ್ತಾ ಇರಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆವಾಗ ಈ ಒಂದು ಪರ್ಟಿಕ್ಯುಲರ್ ಪ್ರಾಸೆಸ್ ಹೋಗಬೇಕಾಗುತ್ತೆ. IPO ಮೂಲಕ ಅವರ ಕಂಪನಿಯನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ತಾರೆ. ಸೊ ಐಡಿಯಲಿ ಕಂಪನೀಸ್ ಗಳು ಅವರಿಗೆ ನೆಕ್ಸ್ಟ್ ಒಂದು ಫಂಡ್ ರೈಸ್ ಮಾಡೋದಕ್ಕೆ ಅಂತ ಮಾಡ್ತಾ ಇರ್ತಾರೆ. ಬೇಸಿಕಲಿ ಅವರು ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗಕ್ಕಿರ್ಬೋದು, ಎಕ್ಸ್ಪಾಂಡ್ ಆಗೋದಕ್ಕಿರ್ಬೋದು, ಅವ್ರ ಲೋನ್ ಗಳನ್ನ ಕ್ಲಿಯರ್ ಮಾಡೋಕ್ಕಿರ್ಬೋದು. ಬಿಕಾಸ್ ದೇ ಹ್ಯಾವ್ ವರ್ಕಿಂಗ್ ಮಾಡೆಲ್. ಲೀಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ಅಥವಾ ಅವರ ಒಂದು ವ್ಯಾಲ್ಯೂಯೇಷನ್ ಇದೆಯೋ ಅದನ್ನ ನೋಡಿಕೊಂಡು ಇನ್ವೆಸ್ಟರ್ಸ್ ಗಳು ಇದರಲ್ಲಿ ಇನಿಷಿಯಲ್ ಲೆವೆಲ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಅದಾದ್ಮೇಲೆ ಕಂಪನಿ ಸೆಕೆಂಡರಿ ಮಾರ್ಕೆಟ್ ಅಥವಾ ರೆಗ್ಯುಲರ್ ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 6, ಡೈವರ್ಸಿಫಿಕೇಶನ್. ಎಷ್ಟು ಹೇಳಿದ್ರು ಕಡಿಮೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಗ್ಗೆ. ಬಿಕಾಸ್ ಡೈವರ್ಸಿಫಿಕೇಶನ್ ಅನ್ನೋದು ಒಂಥರ ಇನ್ವೆಸ್ಟರ್ ಹಾರ್ಟ್ ಬೀಟ್ ಅಂತ ಹೇಳ್ಬೋದು ನಾವು. ಏನಕ್ಕೆ ಅಂತ ಅಂದ್ರೆ ಈಗ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿ ಮೇಲೆ, ಇಂಡಿವಿಜುವಲ್ ಕಂಪನಿ ಮೇಲೆ ಹೂಡಿಕೆ ಮಾಡ್ತಾ ಇದ್ರ ಅಥವಾ ಇಂಡಿವಿಜುವಲ್ ಇಂಡೆಕ್ಸ್ ಮೇಲೆ ಹೂಡಿಕೆ ಮಾಡ್ತಾ ಇದ್ರ ಅಂದಾಗ ಆಬ್ವಿಯಸ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಏನಕ್ಕೆ, ಏನೇ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಸ್ಟಾಕ್ ಅಲ್ಲಿ ಇರ್ಬೋದು ಅಥವಾ ಇಂಡೆಕ್ಸ್ ಅಲ್ಲಿ ಇರ್ಬೋದು, ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಿಮಗೆ ಇಮಿಡಿಯೇಟ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅಂದ್ರೆ ವಾಲಟಿಲಿಟಿ ಏನಿರುತ್ತೋ ಅದು ಜಾಸ್ತಿ ಇರುತ್ತೆ, ಏರುಪೇರು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ನೀವು ನಿಮ್ಮ ಅಮೌಂಟ್ ಅನ್ನ ಆಲ್ಮೋಸ್ಟ್ ಈಗ 50 ಡಿಫರೆಂಟ್ ಕಂಪನೀಸ್ ಗಳಲ್ಲಿ ಅಥವಾ 30 ಡಿಫರೆಂಟ್ ಕಂಪನೀಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದಿರಾ ಅಂತ ಅಂದಾಗ ಒಂದು ಕಂಪನಿ, ಎರಡು ಕಂಪನಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಇನ್ನು ಮಿಕ್ಕಿರೋ ಅಮೌಂಟ್ ಏನಿದೆಯೋ ಅದರಿಂದ ನಿಮ್ಗೆ ಒಂದು ಒಳ್ಳೆಯ ರಿಟರ್ನ್ ಅಥವಾ ಒಂದು ಒಳ್ಳೆಯ ಒಂದು ಸಾಲಿಡ್ ಪೋರ್ಟ್ಫೋಲಿಯೋ ನಿಮಗೆ ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದಕ್ಕೇನೆ ಅನ್ಸುತ್ತೆ ಲೆಜೆಂಡರಿ ಇನ್ವೆಸ್ಟರ್ ವಾರನ್ ಬಫೆಟ್ ಅವ್ರು ಹೇಳಿರೋದು ನೆವರ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಹೇಳ್ಕೊಂಡು. ಅಂದ್ರೆ ನಿಮ್ಮ ಮೊಟ್ಟೆಗಳನ್ನ ಒಂದೇ ಬಾಸ್ಕೆಟ್ ಅಲ್ಲಿ ಹಾಕಿಡೋಕೆ ಹೋಗ್ಬಿಡಿ, ಬೇರೆ ಬೇರೆ ಬಾಸ್ಕೆಟ್ ಅಲ್ಲಿ ಹಾಕಿಡಿ. ಸೊ ದಟ್ ಇಸ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಅಂತ ಹೇಳ್ಕೊಂಡು. ಸೊ ಒಂಚೂರು ಏನೋ ಯಾವ್ದ್ರಲ್ಲೂ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಇನ್ನೊಂದು ಕಂಪನಿ ಅಥವಾ ಇನ್ನೊಂದು ಇಂಡೆಕ್ಸ್ ಅಥವಾ ಇನ್ನೊಂದು ಥೀಮ್ ನಿಮಗೆ ಹೆಲ್ಪ್ ಮಾಡಕ್ ರೆಡಿ ಇರುತ್ತೆ ಇನ್ವೆಸ್ಟಿಂಗ್ ಅಲ್ಲಿ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಫ್ಟಿ 50 ಮಾತ್ರ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದಾಗ ನಿಮಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಅದೇ ನಿಮ್ಮ ಅಮೌಂಟ್ ಅನ್ನ ಗೋಲ್ಡ್ಗೂ ಕೂಡ ನೀವು ಡೈವರ್ಸಿಫೈ ಮಾಡಿದಿರಾ, ಇದನ್ನೇ ನಾನು ಡೈವರ್ಸಿಫೈ ಅಂತ ಹೇಳೋದು ಇದನ್ನೇ, ಎರಡರಲ್ಲೂ ಹಾಕಿದಿರಾ ಅಂತ ಅಂದಾಗ ನಿಫ್ಟಿ ಯಾವಾಗ ಕೆಳಗಡೆ ಹೋಗುತ್ತೋ ಗೋಲ್ಡ್ ಅವಾಗ ಮೇಲೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಒಂದು ನಮಗೆ ಸ್ಟೇಬಲ್ ರಿಟರ್ನ್ ಸಿಗುತ್ತೆ. ಅಫ್ಕೋರ್ಸ್ ರಿಟರ್ನ್ ಕಡಿಮೆ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಲ್ಲ. ಬಿಕಾಸ್ ನೀವು ಡೈರೆಕ್ಟ್ ಆಗಿ ಒಂದ್ ಕಡೆಗೆ ಇನ್ವೆಸ್ಟ್ ಮಾಡಿದಾಗ ರಿಟರ್ನ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ, ರಿಟರ್ನ್ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಹಾಗೆ ರಿಸ್ಕ್ ಕೂಡ ಜಾಸ್ತಿ ಆಗಿರುತ್ತೆ. ನೀವು ಡೈವರ್ಸಿಫೈ ಮಾಡಿದಾಗ ರಿಟರ್ನ್ ಪೊಟೆನ್ಶಿಯಲ್ ಕಡಿಮೆ ಆಗುತ್ತೆ, ರಿಟರ್ನ್ ಪೊಟೆನ್ಶಿಯಲ್ ಇದೆ ಅದು ಕಡಿಮೆ ಆಗುತ್ತೆ, ಬಟ್ ರಿಸ್ಕ್ ಕೂಡ ಪೊಟೆನ್ಶಿಯಲಿ ಕಡಿಮೆ ಆಗುತ್ತೆ. ಪಾಯಿಂಟ್ ನಂಬರ್ 7, ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಹೇಳ್ತಾ ಇರ್ತಾರೆ. ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವ್ಯಾವ ಕಂಪನಿಗಳು ಆಲ್ರೆಡಿ ಬೆಳೆದಿದೆಯೋ, ತುಂಬಾ ಅವರ ಒಂದು ಬಿಸ್ನೆಸ್ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ, ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇರುತ್ತೆ, ವರ್ಷದಿಂದ ವರ್ಷಕ್ಕೆ ಒಂದು ಸ್ಟೇಬಲ್ ರಿಟರ್ನ್ ಜನರೇಟ್ ಮಾಡ್ತಾ ಇರ್ತಾರೆ ಇನ್ವೆಸ್ಟರ್ಸ್ ಗಳಿಗೆ, ಆ ತರ ಕಂಪನೀಸ್ ಗಳನ್ನ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಹೇಳ್ಬೋದು. ಐಡಿಯಲಿ ನಿಫ್ಟಿ 50 ಬರ್ತಕ್ಕಂತಹ ಮೇಜರ್ ಕಂಪನೀಸ್ ಗಳು ಯಾವ್ದಿದೆಯೋ ಆ ಕಂಪನೀಸ್ ಗಳನ್ನೆಲ್ಲ ಬ್ಲೂ ಚಿಪ್ ಕಂಪನೀಸ್ ಗಳು ಅಂತ ಹೇಳ್ತಾರೆ. ಸಿನ್ಸ್ ಈ ಒಂದು ಪರ್ಟಿಕ್ಯುಲರ್ ಕಂಪನೀಸ್ ಗಳಲ್ಲಿ, ಬ್ಲೂ ಚಿಪ್ ಕಂಪನೀಸ್ ಗಳಲ್ಲಿ ರಿಸ್ಕ್ ಕಡಿಮೆ ಇರೋದ್ರಿಂದ ಹೊಸಬರು ಯಾರು ಇದಾರೋ, ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಿರೋ ಇನ್ವೆಸ್ಟರ್ಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಮೀಡಿಯಂ ಮೂಲಕ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಬಹುದು. ಪಾಯಿಂಟ್ ನಂಬರ್ 8, ಬೋನಸ್ ಇಶ್ಯೂ. ಸುಮಾರು ನ್ಯೂಸ್ ಪೇಪರ್ ಗಳಲ್ಲಿ ನ್ಯೂಸ್ ಅಲ್ಲೆಲ್ಲ ನೋಡ್ತಾನೆ ಇರ್ತೀವಿ, ಆ ಕಂಪನಿ ಇಷ್ಟು ಬೋನಸ್ ಅನೌನ್ಸ್ ಮಾಡ್ತಂತೆ, ಈ ರೀತಿ ಮಾಡ್ತಂತೆ ಅಂತ ಹೇಳ್ಕೊಂಡು. ಐಡಿಯಲ್ಲಿ ಯಾವಾಗ ಕಂಪನಿ ಒಂದು ದೊಡ್ಡ ಪ್ರೈಸ್ ಗೆ ರೀಚ್ ಆಗ್ಬಿಡುತ್ತೋ ಅವಾಗ ಲಿಕ್ವಿಡಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ 80,000 ರೂಪಾಯಿ ಒಂದು ಶೇರ್ ಇದೆ ಅಂತ ಅಂದಾಗ ಇನ್ವೆಸ್ಟರ್ಸ್ ಗಳು
ಕಡಿಮೆ ಆಗ್ತಾರೆ, ರಿಟೇಲ್ ಇನ್ವೆಸ್ಟರ್ಸ್ ಗಳು ಕಡಿಮೆ ಆಗ್ತಾರೆ. ಆವಾಗ ಕಂಪನಿ ಏನ್ ಮಾಡುತ್ತೆ, ಈ ರೀತಿ ಬೋನಸ್ ಗಳನ್ನ ಅನೌನ್ಸ್ ಮಾಡೋದ್ರ ಮೂಲಕ ಅವ್ರ ಶೇರ್ಸ್ ಗಳನ್ನ ಜಾಸ್ತಿ ಮಾಡ್ಕೋತಾರೆ, ಅದರ ಮೂಲಕ ಅವರ ಲಿಕ್ವಿಡಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಇನ್ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ಹತ್ರ 3:1 ಅಥವಾ 3:1 ನಲ್ಲಿ ಬೋನಸ್ ಅನೌನ್ಸ್ ಆಗಿದೆ ಯಾವುದೇ ಒಂದು ಕಂಪನಿ ಅಂತಂದ್ರೆ ನಿಮ್ಮ ಹತ್ರ 100 ಶೇರ್ಸ್ ಇದೆ ಅಂತಂದ್ರೆ ಆ 100 ಶೇರ್ಸ್ ಗಳಿಗೆ ಅಡಿಷನಲ್ 300 ಶೇರ್ಸ್ ಗಳು ನಿಮಗೆ ಸಿಗುತ್ತೆ. ಟೋಟಲ್ ನಿಮ್ಮ ಹತ್ರ 400 ಶೇರ್ಸ್ ಗಳು ಇರುತ್ತೆ ಅಂತ ಹೇಳ್ಕೊಂಡು, ಇದರ ಅರ್ಥ ನಿಮಗೆ ಅಡಿಷನಲ್ ಬೆನಿಫಿಟ್, ಅಡಿಷನಲ್ ಪ್ರೈಸ್ ಸಿಗಲ್ಲ, ಪ್ರೈಸ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ನಿಮ್ಮ ಓವರ್ ಆಲ್ ವ್ಯಾಲ್ಯೂ ಏನಿರುತ್ತೆ, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಷ್ಟೇನೆ ಇರುತ್ತೆ, ಬಟ್ ನಿಮ್ಮ ಹತ್ರ ಇರತಕ್ಕಂತ ಶೇರ್ಸ್ ಗಳು ಜಾಸ್ತಿ ಆಗ್ತಕ್ಕಂತ ಒಂದು ಪ್ರೋಸೆಸ್ ಏನಿದೆ ಇದನ್ನ ಬೋನಸ್ ಅಂತ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಪ್ರೋಸೆಸ್ ಬರುತ್ತೆ, ಸ್ಟಾಕ್ ಸ್ಪ್ಲಿಟ್ ಅಂತ ಹೇಳ್ತಾರೆ. ಇದೆರಡಕ್ಕೂ ಬಹಳ ಕನ್ಫ್ಯೂಷನ್ ಇದೆ ಜನಗಳಿಗೆ, ಅದೇನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಸ್ಟಾಕ್ ಸ್ಪ್ಲಿಟ್. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಈ ಒಂದು ಕಂಪನೀಸ್ ಗಳು ಏನ್ ಮಾಡುತ್ತೆ, ಸ್ಟಾಕ್ ಸ್ಪ್ಲಿಟ್ ಮಾಡುತ್ತೆ. ಐಡಿಯಲಿ ಅವರ ಒಂದು ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಅನಿಸಿದಾಗ, ಲಿಕ್ವಿಡಿಟಿ ಇನ್ಕ್ರೀಸ್ ಮಾಡಬೇಕು ಅಂದಾಗ ಆಬ್ವಿಯಸ್ಲಿ ಅವರು ಸ್ಟಾಕ್ ಅನ್ನ ಸ್ಪ್ಲಿಟ್ ಮಾಡ್ತಾರೆ. 2:1 ಅಲ್ಲಿ ಅಂತ ಅಂದ್ರೆ ಒಂದು ಶೇರ್ ಅನ್ನ 2 ಭಾಗವನ್ನಾಗಿ ಮಾಡ್ತಕ್ಕಂಥ ಪ್ರೋಸೆಸ್. ಇದನ್ನ ಸಿಂಪಲ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ 2,000 ರೂಪಾಯಿ ನೋಟ್ ಇದೆ ನಿಮ್ಮ ಹತ್ರ, ಅದನ್ನ 10 ಭಾಗವನ್ನಾಗಿ ಮಾಡಿದಾಗ ಒಂದು ಭಾಗಕ್ಕೆ ಎಷ್ಟಾಯ್ತು, 200 ರೂಪಾಯಿ ಆಯ್ತು. ಸೊ ಓವರ್ ಆಲ್ 10 ನೋಟ್ಗಳನ್ನ ಸೇರಿದ್ರು ಕಂಪ್ಲೀಟ್ ಆಗಿ ಎಷ್ಟಾಯ್ತು, ಮಾರ್ಕೆಟ್ ವ್ಯಾಲ್ಯೂ 2,000 ಆಯ್ತು. ಏನು ಚೇಂಜಸ್ ಇರಲ್ಲ, ಬಟ್ ಓನ್ಲಿ ಚೇಂಜಸ್ ಏನಪ್ಪಾ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್, ನಂಬರ್ ಆಫ್ ಶೇರ್ಸ್ ಗಳೇನಿದೆಯೋ ಅದು ಜಾಸ್ತಿ ಆಗ್ತಕ್ಕಂತಹ ಒಂದು ಪ್ರಾಸೆಸ್. ಇದ್ರ ಮೂಲಕ ಒಂದು ಸ್ಟಾಕ್ಸ್ ಏನಿದೆಯೋ ಆ ಒಂದು ಪರ್ಟಿಕ್ಯುಲರ್ ಕಂಪನಿ ತನ್ನ ಒಂದು ಲಿಕ್ವಿಡಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಇದನ್ನ ನಾವು ಸ್ಟಾಕ್ ಸ್ಪ್ಲಿಟ್ ಅಂತ ಹೇಳ್ಬೋದು. ಪಾಯಿಂಟ್ ನಂಬರ್ 10, ಶಾರ್ಟ್ ಸೆಲ್ಲಿಂಗ್. ಸುಮಾರು ಜನ ಒಂದು ಕನ್ಫ್ಯೂಸ್ ಆಗ್ತಾರೆ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ಕೊಂಡು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ಬೈ ಆದ್ಮೇಲೆ ಸೆಲ್ ಮಾಡ್ತಕ್ಕಂಥ ಪ್ರೋಸೆಸ್ ಮಾತ್ರ ಇಲ್ಲ. ನೀವು ಇಂಟ್ರಾಡೇ ಅಲ್ಲಿ ಅದೆಲ್ಲ ಇಕ್ವಿಟಿನ ಟ್ರೇಡ್ ಮಾಡ್ತೀರಾ ಅಂತ ಅಂದಾಗ ಯು ಹ್ಯಾವ್ ದ ಆಪ್ಷನ್. ಸೊ ನೀವು ಮುಂಚೆನೆ ಸೆಲ್ ಮಾಡಿ ಆಮೇಲೆ ಸ್ಟಾಕ್ ಅನ್ನ ಬೈ ಮಾಡ್ತಕ್ಕಂಥ ಒಂದು ಪ್ರಾಸೆಸ್. ಫಾರ್ ಎಕ್ಸಾಂಪಲ್ ಇನ್ ಸಿಂಪಲ್ ಅಲ್ಲಿ ನಮ್ಗೆ ಹೆಂಗೆ ಇನ್ವೆಸ್ಟಿಂಗ್ ಅಂದ್ರೆ 100 ರೂಪಾಯಿ ಬೈ ಮಾಡ್ತೀವಿ, 150 ರೂಪಾಯಿ ಹೋದಾಗ ನಾವು ಸೆಲ್ ಮಾಡ್ತೀವಿ ಅಂತಂದಾಗ ನಮಗೆ 50 ರೂಪಾಯಿ ಲಾಭ ಸಿಕ್ತು ಇಲ್ಲಿ. ಬಟ್ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ನಾನು ಹೇಳೋದಾದ್ರೆ, ಈಗ ಫ್ಯೂಚರ್ ಅಂಡ್ ಆಪ್ಷನ್ ಮಾರ್ಕೆಟ್ ಕೂಡ ಇದೆ. ಆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಂತಾನು ಬರುತ್ತೆ. ಸೊ ಇದು ಏನಪ್ಪಾ ಅಂತ ಅಂದ್ರೆ, ಈಗ ಯಾವ್ದೋ ಒಂದು ಕಂಪನಿ ನೀವು ಕೆಳಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಅಂತ ಅನ್ಕೊಳ್ಳಿ, ಅಂದ್ರೆ ಮೇಲೆ ಹೋಗ್ತಲ್ಲ ಕೆಳಗಡೆ ಹೋಗುತ್ತೆ ಅಂತ, ಆ ಒಂದು ಸಿಚುವೇಶನ್ ಅನ್ನು ಕೂಡ ನೀವು ಲಾಭವನ್ನಾಗಿ ಪಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿ 100 ರೂಪಾಯಿ ಇದೆ ಪ್ರೆಸೆಂಟ್ಲಿ, 90 ರೂಪಾಯಿ ಹೋಗುತ್ತೆ ಅಂತ ನಿಮ್ಗೆ ಹೆಂಗೋ ಅನ್ಸಿದೆ ಅಂತ ಅಂದಾಗ 100 ರೂಪಾಯಿಗೆ ಶಾರ್ಟ್ ಸೆಲ್ಲಿಂಗ್ ಮಾಡೋದು. ಅಂದ್ರೆ 100 ರೂಪಾಯಿ ಮುಂಚೆನೆ ನೀವು ಶಾರ್ಟ್ ಮಾಡ್ತೀರಾ, ಅದಾದ್ಮೇಲೆ ನಿಮ್ ಪ್ರಕಾರ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ನೀವು ಮುಂಚೆನೆ ಸೆಲ್ ಮಾಡಿದೀರಾ, ಕೆಳಗಡೆ ಹೋಗ್ತಾ ಇದೆ, 95 ರೂಪಾಯಿಗೆ ನೀವು ವಾಪಸ್ ಬೈ ಮಾಡ್ತಾ ಇದ್ರ ಅಂತಂದಾಗ ನಿಮ್ಮ ಬೈ ಪ್ರೈಸ್ ಎಷ್ಟು, 95 ರೂಪಾಯಿ. ಸೆಲ್ ಪ್ರೈಸ್ ಎಷ್ಟು, 100 ರೂಪೀಸ್. ಟೋಟಲ್ ಎಂಟೈರ್ ನೀವು ಬೈ ಮಾಡಿ 95 ರೂಪಾಯಿಗೆ, ಸೆಲ್ ಮಾಡಿದ್ದು 100 ರೂಪಾಯಿಗೆ, ನೀವು ಅಲ್ಟಿಮೇಟ್ಲಿ 5 ರೂಪಾಯಿ ಪ್ರಾಫಿಟ್ ಅಲ್ಲೇ ಇರ್ತೀರಾ. ಸೊ ಇದನ್ನ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಸ್ಟಾಕ್ ಇರಲೇಬೇಕು ಅಂತ ಏನಿಲ್ಲ, ಎಸ್ಪೆಷಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾರ್ಕೆಟ್ ಅಲ್ಲಿ, ಹಾಗೆ ಇಂಟ್ರಾಡೇ ಇಕ್ವಿಟಿಯಲ್ಲಿ ನೀವು ಈ ಒಂದು ಪರ್ಟಿಕ್ಯುಲರ್ ಪ್ರೊಸೆಸ್ ಅನ್ನ ಮಾಡಬಹುದು. ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಯಾವುದೇ ಫಿಸಿಕಲ್ ಶೇರ್ಸ್ ಗಳು ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನು ಇರಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಸ್ಪೆಕ್ಯುಲೇಟ್ ಮಾಡ್ತಕ್ಕಂತಹ ಪ್ರೊಸೆಸ್ ಅಂತ ನಾವು ಹೇಳ್ಬಹುದು ಶಾರ್ಟ್ ಸೆಲ್ಲಿಂಗ್. ಇದೇ 10 ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಗಳಾಗಿತ್ತು ಬಿಗಿನರ್ಸ್ ಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ನಿಮಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಸುಮಾರು ಜನಕ್ಕೆ ಒಂದು ಇನ್ಫಾರ್ಮೇಶನ್ ತಲುಪಬೇಕಾಗಿದೆ ಕನ್ನಡದಲ್ಲಿ. ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಸ್ಟಾಕ್ ಮಾರ್ಕೆಟ್ ಫಿನಾನ್ಸ್ ಬಗ್ಗೆ ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ. ಹಾಗೆ ಕೊನೆಯದಾಗಿ ಏನಪ್ಪಾ ಅಂದ್ರೆ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.